ಹೇಳಿ ಅದೇನು ಹೇಳ್ತೀಯ, ಇನ್ನು ಏನೇನು ಬಿಟ್ಟಿದ್ಯಾ ನನ್ನ ಬಗ್ಗೆ ಹೇಳು ಎಲ್ಲನ. ಎಲ್ಲ ಕುಡಿಕೊಂಡು ಎಲ್ಲ ನನ್ನ ಮಗನ ತಾಗೆ ಹೇಳ್ತಾ ಇದೆಯಲ್ಲ, ಹೇಳು ಇನ್ನು ಏನೇನೆಲ್ಲ ಉಳಿಸಿದ್ಯಾ ಎಲ್ಲ ನೆನೆಸ್ಕೊಂಡು ಹೇಳಿ. ಅತ್ತೆ ನಾನೇನು ಹೇಳ್ದೆ ಅತ್ತೆ? ನಾನೇನು ಹೇಳಲಿಲ್ಲ ಅತ್ತೆ, ಮೊದ್ಲಿನ ಥರ ಇಲ್ಲ ಅಂತ ಹೇಳ್ತಾ ಇದ್ದೆ ಅಷ್ಟೇನೆ. ಮಾತಾಡ್ತಾ ಇರೋದಾ ನಾನು ಎಲ್ಲನ ಅವಾಗಿಂದ ನಿಂತ್ಕೊಂಡು ಕೇಳಿಸ್ಕೊಂತಾ ಇದ್ದೀನಿ. ನಿಮ್ಮಮ್ಮ ಹಂಗೆ ಹಿಂಗೆ ಅಂತ ನನ್ನ ಮಗುಗೂ ನನಗೂ ತಂದಿತ್ತಿಯಲ್ಲೇ ಇಂಥವೇನೇ ನಿನ್ ಕಲ್ಕೊಂಬದು. ಒಂದು ಮಾತು ಬಂದ್ರು ಹೋದ್ರು ಅವೆಲ್ಲನ ಯಾರ ಹತ್ರನೂ ಹೇಳ್ಬಾರ್ದು. ಗಂಡಸ್ರ ಹತ್ರ ಅಂತವೆಲ್ಲ ಹೇಳಿರೆ ಮನೆಯಾಗೆ ಜಗಳಗಳು ಆಗ್ದಂಗಿರ್ತವೆ. ನಿಮ್ಮಮ್ಮ ಹಂಗೆ ಹಿಂಗೆ ಅಂತ ಹೇಳ್ತಿಯಲ್ಲ, ನಿನ್ನ ನಾಚಿಕೆ ಆಗಲ್ವಿ? ನಾನೇನೋ ಅನ್ಕೊಂಡಿದ್ದೆ ಕಣೆ ನಿನ್ನ, ಹಿಂಗಂತ ಅನ್ಕೊಂಡಿರ್ಲಿಲ್ಲ. ತಾಯಿ ಮಗುನು ದೂರ ಮಾಡಕ್ ನೋಡ್ತಾ ಇದೆಯಲ್ಲ. ಅತ್ತೆ ನಾನೇನು ಆ ಥರ ಅಲ್ಲ, ನಾನು ಹಂಗೆ ಹೇಳಲಿಲ್ಲ. ನಿಮ್ಮಮ್ಮ ಮೊದ್ಲಿನ ಥರ ಇಲ್ಲ, ಫಸ್ಟಿಗೆ ಬಂದಾಗ ಎಲ್ಲ ಕೆಲಸ ಮಾಡ್ಕೊಡೋರು, ಇವಾಗ ನಾನೇ ಮಾಡ್ಕೋಬೇಕು ಎಲ್ಲನ ಅಂತ ಹೇಳ್ತಾ ಇದ್ದೆ ಅಷ್ಟೇನೆ. ಸುಮ್ಮನೆ ಯಾಕೆ ತಪ್ಪಾಗಿ ಮಾತಾಡ್ತೀರಾ? ಹಂಗೆಲ್ಲ ಮಾತಾಡಬೇಡಿ ನೀವು. ಸುಮ್ಮನೆ ನಾನು ಎಲ್ಲ ಕೇಳಿಸ್ಕೊಂಡಿದ್ನಿ. ಸುಮ್ಮನೆ ಏನು ಕೇಳ್ತೀಯ? ನನಗೇನು ತಿಳಿದಿಲ್ದಾಳ್ಗೆ ಹೇಳ್ದಂಗೆ ಹೇಳಕ್ ಬತ್ತೀಯಲ್ಲ, ಎಲ್ಲ ನಿಂತ್ಕೊಂಡು ನೀನು ಹೇಳ್ತಾ ಇರೋದು ಎಲ್ಲ ಕೇಳಿಸ್ಕೊಂಡೆ ಕಣೆ. ನನ್ನ ಮಗನ ಹತ್ರ ನಿಮ್ಮಮ್ಮ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ನಿಮ್ಮಮ್ಮ ಸರಿ ಇಲ್ಲ, ನಿಮ್ಮಮ್ಮನ ಮಾತು ಕೇಳಬೇಡ ಹಂಗೆ ಹಿಂಗೆ ಅಂತ ಹೇಳ್ತೀಯಲ್ಲ. ಇಂಥವೇ ಹೇಳೋದು? ನಿಮ್ಮ ಅಮ್ಮನ ಮಾತು ಕೇಳಬೇಕು, ತಾಯಿ ಮಾತು ಕೇಳಬೇಕು ಅಂತ ಯಾರನ್ನ ಹೇಳ್ತಾರೆ ಹೊರ್ತನು ನಿನ್ನಂಥ ಬುದ್ಧಿ ಯಾರು ಮಾಡಲ್ಲ ಕಣಿ. ಅವಳೇನು ಹೇಳಲಿಲ್ಲ ಕಣಮ್ಮ. ಮದುವೆಯಾಗ ಹೊಸದಾಗಿ ಬಂದಾಗ ಚೆನ್ನಾಗಿ ನೋಡ್ಕೊಂಬದು ಅತ್ತೆ, ಇವಾಗ ಯಾಕೋ ಏನೋ ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇದ್ಲು. ಬಿಡು ಏನು ಮಾಡೋಕ್ಕಾಗುತ್ತೆ, ಸೊಸೆ ಬಂದಿರೋದೇ ಮಾಡಿಕಕ್ಕೆ ಅಂತ ಹೇಳಿ ಫಸ್ಟಿಗೆ ಬಿಡು ಇವಳಿಗೆ ಅಡ್ಜಸ್ಟ್ ಆಗಲ್ಲ ಅಂತ ಹೇಳಿ ಮಾಡಿತ್ತು. ಇವಾಗ ನೀನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ ಕಣಮ್ಮ. ಬಿಡು, ಅದಕ್ಕೆ ಯಾಕೆ ಸಿಟ್ಟಾಗ್ತಿ? ಅವಳೇನು ಹೇಳ್ಬಾರ್ದೇನು ಹೇಳಲಿಲ್ಲ. ಯಾಕೆ ಏನಾತೆ? ನಾನು ಅತ್ತೆ ಸೊಸೆ ನಮ್ಮ ಮನೆಯಾಗೆ ಚೆನ್ನಾಗಿ ಕೈದಾರೆ, ಎಲ್ಲಾರ ಮನೆಗೂ ಗುದ್ದಾಡ್ತಾರೆ ಅಂತ ಅನ್ಕೊಂಡೆ. ನಮ್ಮ ಮನೆಯಾಗೂ ಬಂತಾಳೆ ಅತ್ತೆ ಸೊಸೆದು. ಏನಪ್ಪ ಈ ಸೊಸೆರು ಬಂದವ್ರಂದ್ರೆ ಮಕ್ಳಿಗೊಂದು ಅವ್ರಿಗೊಂದು ಇವ್ರಿಗೊಂದು ಹೇಳ್ತಿರ್ತಾರೆ, ಅದಕ್ಕೆ ಜಗಳಗಳು ಅದೇ ಆಗ್ತಾವ ಕಣಪ್ಪ. ಅಲ್ಲ ನಾನು ಇಲ್ಲೇ ನಿಂತ್ಕೊಂಡಿದ್ನಿ, ನಿಮ್ಮಮ್ಮ ಹಂಗೆ ಹಿಂಗೆ ನಾನು ಯಾಕನೋ ಮದುವೆ ಅದನ್ನ ಅನ್ನಿಸ್ತೈತೆ. ಏನು ಕಮ್ಮಿ ಮಾಡಿದೀವಪ್ಪ ಇವಳಿಗೆ? ಬಂದಾಗಿಂದನ ಎಂಥ ಸೆನಕ್ಕೆ ನೋಡ್ಕೊಂಡಿದ್ದೀವಿ. ಒಂದು ಬದುಕು ಮಾಡಿಸಿಲ್ಲ, ಎಲ್ಲ ಕೊಡ್ಸಿದೀವಿ, ಸರ ಮಾಡ್ಸಾಕಿದ್ದೀವಿ. ಯಾಕೋನೋ ಅದನ್ನ ಅನ್ನಿಸ್ತೈತೆ ನನಗೆ ಮದುವೆನಾ ಅಂತಾಳೆ. ಏನ ಮಾಡಿದೀವಮ್ಮ, ಯಾರನ್ನ ಕಾಣ್ದಾರು ಏನ ಹುಡುಗಿಗೆ ಅಷ್ಟೊಂದು ಏನು ಸೀರೆನ ಕೂಲಿ ಪಾಲಿ ಕಳ್ಸಿರೇನ ಎಲ್ಲ ಬದುಕಿಗೆ ಅನ್ಬೇಕು. ಬಂದಾಗಿಂದ ಹಸಿ ಕಳಿಸಿಲ್ಲ. ಅತ್ಲು ಕಡ್ಡಿ ತೆಗ್ದು ಇಟ್ಲಾಗ ಹಾಕಿಲ್ಲ ಬಂದಂಗಿಂದಾನ. ಏನೋ ಮನೆ ಕೆಲಸನೇ ಒಂದಿಟ್ಟು ಪಾತ್ರೆ ಗೀತ್ರೆ ತೊಳ್ಕೊಂಡೊಂದಿಟ್ಟು ಅಡುಗೆ ಪಡಿಗೆ ಮಾಡಿ ಬಟ್ಟೆ ಗೀಟೆ ಒಕ್ಕಳಮ್ಮ ಮನೆ ಕೆಲಸನೇ ಮಾಡ್ಕೊಂಡು ಅಂತ ಹೇಳಿ ಮನೆಯಾಗೆ ಬಿಟ್ಟಿದ್ದೀವಲ್ಲ, ಅದಕ್ಕೆ ಬದುಕಿ ಕಳಿಸಿದ್ರೆ ಗೊತ್ತಾಗೋದು. ಯಾಕನೋ ಅದನ್ನ ಅಂತ ಅನ್ನಿಸ್ತೈತಂತ ಇವಾಗ ಅವಳಿಗೆ. ಮಾವ ಮೊದ್ಲಿಗೆ ಬಂದಾಗ ನನಗೆ ಹಂಗೆ ಅನ್ನಿಸ್ತಾ ಇರಲಿಲ್ಲ. ನಮ್ಮ ಅತ್ತೆ ಚೆನ್ನಾಗಿ ನೋಡ್ಕೊಂಬದು. ಇವಾಗ ಯಾಕನೋ ನಮ್ಮ ಮೇಲೆ ತುಂಬ ಸಿಟ್ಟಾಗುತ್ತೆ. ಅದಕ್ಕೇನೆ ಯಾಕೋ ಮೊದ್ಲಿನ ಥರ ಇಲ್ಲ ಅತ್ತೆ, ತುಂಬ ಸಿಟ್ಟಾಗ್ತಾರೆ ಅಂತ ಹೇಳ್ತಾ ಇದ್ದೆ. ಇರೋದನ್ನ ಹೇಳ್ದೆ, ನಾನೇನು ಇಲ್ಲದ್ದೇನು ಹೇಳಿಲ್ಲ. ಇರೋ ಪರಿಸ್ಥಿತಿ ಹೇಳ್ದೆ ಅಷ್ಟೇನೆ. ಅತ್ತೆ ಮುಂಚೆ ಎಷ್ಟು ಚೆನ್ನಾಗಿ ನೋಡ್ಕೊಂಬೋದು, ಹೊಸದಾಗ ಒಂದು ಕೆಲಸ ಮಾಡಕ್ಕೆ ಹೋದ್ರೆ ಬಿಡಮ್ಮ ನಾನು ಮಾಡ್ಕೊಂತೀನಿ ಅಂತ ಮಾಡ್ಕೊಂಬೋದು. ಇವಾಗ ಯಾಕನ ಮಾಡಬಾರೆ ಹಂಗೆ ಹಿಂಗೆ ಅಂತ ಕಾಯ್ತೈತೆ ಅಂತ ಆಗಿರೋ ಬದಲಾವಣೆಗಳು ಹೇಳಿದೆ ಅಷ್ಟೇನೆ. ನಾನೇನು ಫಿಟ್ಟಿಂಗ್ ಇಡ್ತಾ ಇಲ್ಲ ನಿಮ್ಮ ಮಗಂತಾಗೆ. ಜಗಳ ಮಾಡಿದ್ರ ನಿಮ್ಮ ತಕ್ಕ ಬಂದು ಏನಿಲ್ಲ ತಾನೆ. ಬಿಡೆ ಅತ್ತ, ನೀನು ಯಾಕೆ ಹಂಗೆ ಇದು ಮಾಡ್ಕೊಂತಿ ಸಣ್ಣ ಪುಟ್ಟವಕ್ಕೆಲ್ಲನ? ಏನು ಮಾಡೋಕ್ಕಾಗುತ್ತತ್ತ? ಎಲ್ಲರಿಗೂ ಹಂಗೆ ಅನ್ಸುತ್ತೆ. ಅಪ್ಪ ಅಮ್ಮನ ಮಾತು ಕೇಳಬೇಕಾಗಿತ್ತು ಅಂತ ಅನಿಸುತ್ತೆ. ಅಲ್ಲ ನಾವೇನು ಕೊರ್ತನೆ ಮಾಡಿದೀವಿ ಹೇಳಪ್ಪ? ಹಂಗಂದ್ರೆ ಯಾರನ್ನ ಕಾಣ್ದಾರು ಏನು ಅನ್ಕಮನ ಹಸಿ ಕಳಿಸಿಲ್ಲ ಎಂತ ಸನಕ್ ಬಿಡು, ನನ್ನ ಶ್ವಾಸೆ ಇರಲಿ ಅಂತ ನಾವು ಮನೆಯಾಗಿ ಇಕ್ಕೊಂಡಿದ್ದೀವಿ. ಅವನು ಪಾಪ ಒಂದು ತಿಂಗಳು ರಜೆ ಹಾಕಿ ಇರೋ ಅಂದ್ವಿ. ಅವನಿಲ್ಲ ಕೆಲಸ ಐತೆ ಹೋಗ್ಬೇಕು ಅಂತ ಹೋದಾನ ಅವನು. ಹೂನತ್ತೆ, ನೀವು ಮುಂಚೆ ಥರ ಇಲ್ಲ. ಮುಂಚೆ ಚೈತ್ರ ಬಾರಮ್ಮ ಅನ್ ಮೇಡಮ್ಮ ಅಂತ ಎಷ್ಟು ಚೆನ್ನಾಗಿ ಕರೀತಾ ಇದ್ರಿ. ಇವಾಗ ಬಾರೇ ಫೋನ್ ಹಿಡ್ಕೊಂಡು ಕುತ್ಕೊಂಡಿದ್ಯಾ ಹಂಗೆ ಹಿಂಗೆ ಅಂತ ಸಿಟ್ಟಾಗ್ತೀರ. ಮಾತ್ಗೂ ಸಲ್ಗೂ ಸಿಟ್ಟಾಗ್ತಾ ಇದ್ದೀರ ಅತ್ತೆ. ನಿಮ್ಮ ನಡವಳಿಕೆ ನೋಡೇನೆ ನಾನು ಕಂಡಿಡ್ತಾ ಇದ್ದೀನಿ. ನನಗೆ ಎಲ್ಲ ಗೊತ್ತಾಗುತ್ತೆ. ನಾನೇನು ಚಿಕ್ಕ ಮಗು ಅಲ್ಲ, ನಡವಳಿಕೆ ನೋಡಿ ಎಲ್ಲ ಗೊತ್ತಾಗ್ತೈತೆ. ಅದಕ್ಕೆ ಹೇಳಿದ್ದೆ ಅಷ್ಟೇನೆ, ಮುಂಚೆ ಥರ ಇಲ್ಲ ಅಂತ. ಇದರಲ್ಲಿ ನಂದೇನು ತಪ್ಪಿಲ್ಲ, ನಾನೇನು ಫಿಟ್ಟಿಂಗ್ ಇಡ್ತಿಲ್ಲ ಏನಿಲ್ಲ. ಸುಮ್ಮನೆ ನೀವು ತಪ್ಪಾಗಿ ತಿಳ್ಕೊಬೇಡ್ರಿ ನನ್ನ ಬಗ್ಗೆ. ಬರೀ ತಪ್ಪಾಗಿ ಯೋಚನೆ ಮಾಡ್ತಿರಲ್ಲತ್ತೆ, ಒಳ್ಳೇದು ಒಂದು ಸ್ವಲ್ಪ ಯೋಚನೆ ಮಾಡಿ. ಹೇಳಮ್ಮ, ನಾನು ಯಾವಾಗಲೂ ಬರೀ ತಪ್ಪಾಗೆ ಯೋಚನೆ ಮಾಡ್ತೀನಿ, ನನಗೆ ಗೊತ್ತಾಗಲ್ಲ. ನೀನೊಬ್ಳಿಗೆ ಎಲ್ಲ ಗೊತ್ತಾಗುತ್ತೆ, ನಮಗೆ ಗೊತ್ತಾಗಲ್ಲ. ನಾವು ಬರೀ ತಪ್ಪಾಗೆ ಯೋಚನೆ ಮಾಡ್ತೀವಿ. ನೀನು ಹಂಗಿದೆಯಾ? ಮುಂಚೆ ಅದನ್ನ ಮಾಡೋಣೇನತ್ತೆ, ಅದು ಇದು ಮಾಡೋಣೇನತ್ತೆ ಅಂತ ಕೇಳ್ತಿದ್ದಾಳು. ಇವಾಗ 24 ಗಂಟೆ ಫೋನ್ ಹಿಡ್ಕೊಂಡು ಸುಮ್ಮನೆ ಕುಕ್ಕ ಬಿಡ್ತೀಯ. ನಮ್ಮ ಅತ್ತೆ ಒಂದೇ ಮಾಡುತ್ತಲ್ಲ, ತೆಗಿ ಹೋಗಿ ನಾನು ನಮ್ಮ ಅತ್ತೆ ಜೊತೆಗೆ ಒಂದು ಸರಿಸ್ಕೊಂಡು ಪಾತ್ರೆ ಗೀತ್ರೆ ತೊಳೆಯಾನ, ಅವ ಅತ್ತೆ ತಿಕ್ಕೊಟ್ರೆ ನಾನು ತೊಳೆಯಾನ. ಅದೆಲ್ಲ ಏನಿಲ್ಲ. ಸುಮ್ಮನೆ ನಿನ್ನ ಪಾಡಿಗೆ ನೀನು ಫೋನ್ ಹಿಡ್ಕೊಂಡು ಕುಕ್ಕ ಬಿಡ್ತೀಯ. ಫೋನ್ ಹಿಡ್ಕೊಂಡು ಕುಕ್ಕಂಡ್ರೆ ಯಾವ ಹತ್ತಿರ್ತಾನೆ ಸಹಿಸ್ಕೊಂತಾರೆ, ಯಾರು ಸಹಿಸ್ಕೊಂಬಲ್ಲ.
ಏನೋ ಬೇಜಾರಕ್ಕೊಂದು ಸ್ವಲ್ಪ ಹೊತ್ತು ನೋಡ್ತೀವಿ, ಯಾರ ಮನೆ ಹತ್ರ ಹೋಗೋದೇನು ಅಂತ ಹೇಳಿ ನಮ್ಮ ಕೆಲಸ ನಾನು ಮಾಡ್ಕೊಂಡು ಏನೋ ಒಂದು ಸ್ವಲ್ಪ ಹೊತ್ತು ಬೇಜಾರಕ್ಕೆ ಫೋನ್ ನೋಡ್ತಿದ್ರೆ ನೀವು ಅದಕ್ಕೆ ಹೊಟ್ಟೆ ಉರ್ಕೊಂತೀರಲ್ಲತ್ತೆ. ಇವಾಗ ಎಲ್ಲರೂ ನೋಡ್ತಾರೆ ಗೊತ್ತಾ, ಎಂತೆಂಥವ್ರು ಇವಾಗ ಫೋನ್ ಇಟ್ಕೊಂಡು ಎಲ್ಲ ಯೂಸ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿರ್ತಾರೆ. ನಾನು ಅದಕ್ಕೇನೆ ತಗೊಂಡಿದ್ದಷ್ಟೇನೆ. ನಾನು ಕೆಲಸ ಎಲ್ಲ ಮುಗಿದ್ಮೇಲೆ ನೋಡೋದು ಫೋನು. ಬಿಡಮ್ಮ ಅಮ್ಮ, ಸುಮ್ಕಿರಮ್ಮ, ನೀನನ್ನ ಸುಮ್ಮನಿರಮ್ಮ. ಅವಳು ಏನಂದ್ಲಮ್ಮ, ಏನನ್ನ ಬೈಕಂಡ್ಲಿ, ಏನನ್ನ ಅಂದ್ಲೆ, ಏನು ಅಂದಿಲ್ಲ ತಾನೆ. ಸುಮ್ಮನೆ ಯಾಕೆ ನೀನು ಟೆನ್ಷನ್ ತಗೊಂತೀಯಮ್ಮ, ಸುಮ್ಕಿರಮ್ಮ. ನಿನ್ನೇನು ಅವಳೇನು ನನಗೇನು ಹೇಳಿಲ್ಲ, ಹಿಂಗೆ ಹೇಳ್ತು ನಮ್ಮ ಅತ್ತೆ ಅಂತ ಹೇಳಿದ್ಲು ಅಷ್ಟೇನೆ. ಹೂನಪ್ಪ, ನಿನಗೂ ಹೆಂಡ್ತಿ ಮಾಚೇನೆ ಹೆಚ್ಚಾತು. ಅವಳು ಹೇಳಿದ್ಲಲ್ಲ, ಇಷ್ಟ ತಕ ತಲೆಯಾಗ ತುಂಬಿದ್ಲಲ್ಲ, ಅದಕ್ಕೆ ನಿನಗೆ ಹೆಂಡ್ತಿ ಹೇಳ್ತಿರೋದು ಸರಿನೇ ಅನ್ನಿಸ್ತೈತೆ. ಇವಾಗ ನಾವೇನು ಮಾಡಿದ್ವಪ್ಪ ಅಂಥದ್ದು ಇವಳಿಗೆ ಹಂಗೆ ಹಿಂಗೆ ಅಂತ ಹೇಳ್ಕೊಳ್ಳೋ ಅಂಥದ್ದೇನು ಮಾಡಿದೀವಿ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂತಾ ಇದೀವಿ. ಸರ ಮಾಡಿಸಿದೀವಿ ಬಂದಿಗೇನೆ, ತೆಗಿ ಅವ್ರ ಅಮ್ಮನ ಎದುರಿಗೇನೆ ಸರ ಮಾಡಿಸಿ ಹಾಕ್ಬೇಕು, ಅವ್ರ ಅಮ್ಮ ಬೇರೆ ಮಾತಾಡ್ಸಲ್ಲ ಅಂತ ಹೇಳಿ ನಾವು ಅನುಸರಿಸ್ಕೊಂಡು ಚೆನ್ನಾಗಿ ನೋಡ್ಕೊಂಡಂಗೆಲ್ಲ ಅವಳು ಜಂಬ ದೌಲತ್ತೇನೆ ಬಿಡಲ್ಲ ಅವಳು. ಸುಮ್ಕಿರೆ, ಯಾಕೆ ಜಗಳ ಆಡ್ತಿ? ಸುಮ್ಕಿರಮ್ಮ ತಾಯಿ, ನೀನು ಜಗಳ ಆಡ್ಬೇಡ, ಕಾಲಿಗೆ ಬಿಡ್ತೀನಿ. ದಯವಿಟ್ಟು ಜಗಳ ಆಡಕ್ಕೆ ಹೋಗ್ಬೇಡ, ಸುಮ್ಕಿದ್ಬಿಡು. ಸುಮ್ಕಿರಪ್ಪ ನೀನು. ಅವಳು ಹೇಳೋ ಮಾತುಗಳನ್ನೆಲ್ಲನ ನೆನೆಸ್ಕೊಬಿಟ್ರೆ ಮೈಯ ಉರಿತೈತಿ. ನಿಮ್ಮ ಅಪ್ಪ ಹಂಗೆ, ನಿಮ್ಮ ಅಮ್ಮ ಹಿಂಗೆ, ನಿಮ್ಮ ಅಮ್ಮಯ್ಯ ಹಂಗೆ ಮಾಡುತ್ತೆ ಹಿಂಗೆ ಮಾಡುತ್ತೆ, ಎಲ್ಲೂ ಹೋಗಲ್ಲ ಏನಿಲ್ಲ, ಹಂಗೆ ಹಿಂಗೆ ಅಂತ ಇಲ್ಲದ್ದೆಲ್ಲನ ಹೇಳ್ತಾವಳು ನನ್ನ ಮಗಂತಾಗೆ. ಅಂಥವೆಲ್ಲ ಕೇಳಿಸ್ಕೊಂಬಕ್ಕೆ ಹೋಗ್ಬಾರ್ದು ಕಣಿ. ಏನೋ ಮಾತಾಡ್ತಾ ಇದ್ದಾರೆ ಅಂದಮೇಲೆ ಗಂಡ ಹೆಂಡ್ತಿ ಅವನ್ನೆಲ್ಲ ಕದ್ದು ಕೇಳಿಸ್ಕೊಂಬಕ್ಕೆ ಹೋಗ್ಬಾರ್ದು. ಏನನ ಬೈಕೆಂಬ್ಲೇಳು, ಏನನ ಅಂಬ್ಲೇಳು, ಏನನ ಹೇಳೇಳು, ಅವೆಲ್ಲ ಕದ್ದು ಕೇಳಿಸ್ಕೊಂಬಕ್ಕೆ ಹೋಗ್ಬಾರ್ದು. ಬಿಡತ್ಲಾಗ ಏನೋ ಫ್ರೆಂಡ್ ಜೊತೆ ಏನೋ ಮಾತಾಡ್ತಾ ಇದ್ದಾನೆ ಅಂತ ಅನ್ಕೋಬೇಕು, ಸುಮ್ಮನೆ ಆಗ್ಬೇಕು ಅತ್ಲಾಗಿ. ನೀನು ಸೊಸೆ ಪರವಾಗಿ ಮಾತಾಡ್ತೀಯ. ಇನ್ನು ಉಂಬಕ್ಕಿಕ್ಕಿ ಒಂದಿಟ್ಟು ನೀರು ಪರ ಕೊಟ್ಟು ಉಂಬಕ್ಕಿಕ್ಕಿದ್ರೆ ಇನ್ನೂ ಮಾತಾಡ್ತಿದ್ದೆ. ಇನ್ನೂವರೆಗೂ ಆಗೈತೆ ಸಾಸ್ ಬಂದವಳೆ ಅಂತ ಎಂದಾನ ಉಂಬಕ್ಕಿಕ್ಕಿ ಅವಳೇನಪ್ಪ ಕೈಯಾರೇನೆ ಮಾಡಿ. ನಾನು ಮಾಡಿದ್ದೀನಿ ಮಾವ, ಬರ್ರಿ ಮಾವ ಉಂಡ್ರಿ ಅಂತ ಎಂದಾನ ತಂದಿಕ್ಕೆ ಅವಳೆ. ಏನಿಲ್ಲ, ಯಾರ ಮಾಡಿರೋದ ಬರ್ರಿ ಮಾವ ಉಂಡ್ರಿ ಅಂತಾಳೆ ಹೊರ್ತನು ಅವಳು ಎಂದು ಮಾಡಿ ನಮ್ಮ ಮಾಮ ನಮ್ಮ ಅತ್ತೆ ಅಂತ ಹೇಳಿ ಎಂದೂ ಕರೆದಿಲ್ಲ, ಎಂದು ಮಾಡೋನು ಇಲ್ಲ. ಅಯ್ಯೋ ನಾನು ಮಾಡ್ತೀನಿ ಅಂದರೆ ನೀವೇ ಬೇಡ ಬೇಡ ಅಂತ ಇದ್ರಿ, ಇವಾಗ ಮಾತ್ರ ನೋಡಿ ಹೆಂಗೆ ಎತ್ತಿ ಎಣಿಸ್ತೀರಾ. ನಾನು ಮಾಡ್ತೀನಿ ಅಂತ ಹೇಳ್ತಿದ್ದೆ, ಅವಾಗ ಹುಷಾರಿರ್ಲಿಲ್ಲ. ಇನ್ನೂ ಇವಾಗ ಹುಷಾರಿದ್ದೀರಾ ಬಿಡು, ಮಾಡ್ಕೊಂಡು ತಿಂತಾರೆ ಅಂತ ಸುಮ್ಕಾಗ್ತೀನಿ. ಅವಾಗ ಹುಷಾರಿಲ್ದಾಗಲೇ ನಾನು ಕೆಲಸ ಮಾಡಕ್ಕೆ ಬಿಡಲಿಲ್ಲ, ಅತ್ತೆನೇ ಎಲ್ಲ ಮಾಡ್ಕೊಳ್ಳೋದು. ಇವಾಗ ಇನ್ನೆಲ್ಲಿ ಬಿಡುತ್ತೆ ಬಿಡು ಅಂತ ಹೇಳಿ ನಾನು ಸುಮ್ಮನೆ ಆದರೆ ನಿಂದು ಯಾಕೆ ದಿನಕ್ಕೂ ಜಾಸ್ತಿ ಆಗ್ತೈತೆ ಕಣತೆ. ನಿಂದು ಕಣೆ ಜಾಸ್ತಿ ಆಗ್ತಿರೋದು, ನಂದಲ್ಲ. ನಿಂದು ತುಂಬ ಓವರ್ ಆಗ್ತೈತೆ ನೋಡಿ. ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರಮ್ಮ, ಜಾಸ್ತಿನ ಎಷ್ಟನ ಓವರ್ ಮಾಡಬೇಡ. ಎಷ್ಟನ ಫೋನ್ ಇಟ್ಕೊಂಡು ಯಾವಾಗಲೂ 24 ಗಂಟೆ ನೋಡೋದು ಅದೆಲ್ಲ ನಾ ಮಾಡಕ್ಕೆ ಹೋಗ್ಬೇಡ ನೀನು. ಸುಮ್ಮನಿರಮ್ಮ ತಾಯಿ, ಯಾರನ್ನೊಬ್ರು ಸುಮ್ಮನಿರ್ರಿ. ಏನು ಮಾಡೋಕ್ಕಾಗುತ್ತೆ, ಒಂದು ಬರುತ್ತೆ ಹೋಗುತ್ತೆ ಅಂತ. ಅತ್ತೆ ಸೊಸೆಯ ಮೇಲೆ ನಾನು ಎಲ್ಲರ ಮನೆಗೂ ಅತ್ತೆ ಸೊಸೆಯರ ಮನೆಗೂ ಜಗಳ ಆಡ್ತಾರೆ. ಗಂಗಮ್ಮ ಸೊಸೆ ಜಗಳ ಆಡೋರು. ನಮ್ಮ ಮನೆಯಾಗೆ ಹಂಗೆ ಸದ್ಯ ಯಾತು ಇಲ್ಲ ಅನ್ಕೊಂಡು ಬಂದರೆ ಇಲ್ಲೂ ಶುರುವಾಗೈತಿ ಆರೇನಿ. ಕಣಪ್ಪ, ನಾನು ಎಷ್ಟು ದಿನ ಅಂತ ಸುಧಾರಿಸ್ಕೊಂಬನ್ ನನ್ನ ಮಗಂತಾಗ ಇಲ್ದಾವೆಲ್ಲ ಹೇಳಿದ್ರೆ. ಅವಳು ಹೇಳಿದ್ದೇನ ಕೇಳಿದ್ನೇನಮ್ಮ ನಾನು? ಏನನ ಕೇಳಿದ್ನ? ಅವಳು ಮಾತು ಕಟ್ಕೊಂಡು ಏನನ ಜಗಳ ಮಾಡಿದ್ನಾ? ಅವಳು ಹೇಳ್ದಂಗೆ ಏನನ ಹೇಳಿದ್ನಾ? ಏನಿಲ್ಲ ತಾನೆ. ಸುಮ್ಮನೆ ಯಾಕೆ ಅಷ್ಟೊಂದು ಟೆನ್ಷನ್ ತಗೊಂತೀಯ? ಸುಮ್ಕಿರೋ, ಅತ್ತೆ ಸೊಸೆ ಮೇಲೆ ಬರ್ತವೆ ಹೋಗ್ತವೆ, ಅನುಸರಿಸ್ಕೊಂಡು ಹೋಗ್ಬೇಕು. ಏನು ಮಾಡೋಕ್ಕಾಗುತ್ತೆ, ಎಲ್ಲರ ಮನೆಗೂ ಇರ್ತಾವೆ ಕಣಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಜಯಮ್ಮ ಯಾರನ್ನೂ ಅನುಸರಿಸ್ಕೊಂಬಲ್ಲ. ಬಂದಿರೋ ಸೊಸೆನ ಅನುಸರಿಸ್ಕೊಂಬದೇ ಇಲ್ಲ. ಅವಳ ಮೇಲೆ ಹಿಂಗೆ ಜಗಳ ಮಾಡ್ತಾಳೆ, ಯಾಕೋ ಏನೋ ಗೊತ್ತಿಲ್ಲ. ನೋಡ್ತಾ ಇರ್ರಿ, ಇನ್ನೂ ಏನೇನಾಗಬಹುದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.